ಕುರ್ಚಿಯ ಕಾದಾಟ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೇ ಆರಂಭ ಆಗಿರುವಂಥ ಒಂದು ದೊಡ್ಡ ಪ್ರಶ್ನೆ. ಮುಂದೆ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಾ ಅನ್ನುವಂಥ ಪ್ರಶ್ನೆಗೆ ಸರಿಯಾಗೋ ರೀತಿಯಲ್ಲೇ ಹೊಸ ವರ್ಷದ ಹೊಸ ವಾರದಲ್ಲೇ ಮೊದಲ ವಾರದಲ್ಲೇ ಡೆವಲಪ್ಮೆಂಟ್ಗಳಾಗ್ತಾ ಇದೆ. ಮತ್ತು ಸಂಕ್ರಾಂತಿಯ ಬಳಿಕ ರಾಜ್ಯ ರಾಜಕಾರಣದಲ್ಲಿ ಕ್ರಾಂತಿ ಆಗೋದು ಫಿಕ್ಸು ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ದೆಹಲಿ ಕಡೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ರಾಜ್ಯ ರಾಜಕಾರಣದ ಬೆಳವಣಿಗೆಯನ್ನ ರಾಷ್ಟ್ರದ ವರಿಷ್ಠರ ಮುಂದಿಡೋದಕ್ಕೆ ಇದೇ ಸಂದರ್ಭದಲ್ಲಿ ಸಚಿವ ಸಂಪುಟದ ಬಗ್ಗೆಯೂ ಕೂಡ ಚರ್ಚೆ ಮಾಡಬಹುದು. ವಿಸ್ತರಣೆ ಮಾಡೋದಾ ಅಥವಾ ಖಾಲಿ ಹುದ್ದೆಯನ್ನು ಭರ್ತಿ ಮಾಡ್ಕೊಳ್ಳೋದಾ, 4-5 ಮಂದಿನ ಕೈ ಬಿಟ್ಟು ಹೊಸ ಜನರಿಗೆ ಅವಕಾಶ ಮಾಡಿಕೊಡೋದಾ, ಇವೆಲ್ಲದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಮತ್ತು ಈಗ ಸದ್ಯದಲ್ಲೇ ಬಜೆಟ್ ಇರೋದ್ರಿಂದ ಬಜೆಟ್ವರೆಗೆ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಬೇಕಾ ಅನ್ನೋ ಒಂದು ಪ್ರಶ್ನೆ ಕೂಡ ಕಾಂಗ್ರೆಸ್ನಲ್ಲಿದೆ. ಒಂದು ವೇಳೆ ವರಿಷ್ಠರು ಓಕೆ ಡನ್ ಅಂತಂದ್ರೆ ಸಂಕ್ರಾಂತಿ ಮುಗಿತಾ ಇದ್ದಂಗೆ ಸಚಿವ ಸಂಪುಟ ಪುನಾರಚನೆ ಆಗಬಹುದು. ಪುನಾರಚನೆ ಅಂತಂದ್ರೆ ಬಹುತೇಕ ಎಲ್ಲರ ಖಾತೆ ಬದಲಾವಣೆ ಅಂತೂ ಖಂಡಿತ ಆಗುತ್ತೆ. ಅದರ ಜೊತೆಗೆ ಒಂದು 7-8 ಜನ, ಮಿನಿಮಮ್ ಒಂದು 10 ಜನರವರೆಗೂ ಅವರನ್ನು ಕೆಳಗಿಳಿಸಿ ಹೊಸಬರನ್ನು ಅಲ್ಲಿ ಕೂರಿಸೋ ಸಾಧ್ಯತೆ ಇದೆ. ಹೊಸಬರು ಅಂತಂದರೆ ಸದ್ಯ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಯಾರ್ಯಾರು ಕಾಣಿಸ್ಕೊಂಡಿದ್ದಾರೆ ಅವರನ್ನು ಅಲ್ಲಿ ಕೂರಿಸುವ ಸಾಧ್ಯತೆಗಳಿದೆ. ಸೊ ಸಂಪುಟ ಪುನಾರಚನೆ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಒಲವು ತೋರಿದ್ದಾರೆ. ಪುನಾರಚನೆ ಇಲ್ಲ ಅಂತಂದರೆ ಪ್ರೊಬಬ್ಲಿ ಒಂದು ಸ್ಥಾನ ಖಾಲಿ ಇದೆ, ನಾಗೇಂದ್ರ ಅವರು, ಅದನ್ನು ನಾಗೇಂದ್ರ ಅವರಿಗೇ ಕೊಡ್ತೀನಿ ಅಂತ ಹೇಳಿದರು. ಅವರನ್ನು ವಾಪಸ್ ಕರ್ಕೊಂಡು ಬಂದು ಮತ್ತೆ ಸಚಿವರನ್ನಾಗಿ ಮಾಡುವ ಅವಕಾಶವೂ ಕೂಡ ಇದೆ. ಆದರೆ ಮುಖ್ಯಮಂತ್ರಿಗಳು ಯಾವ ಮಾರ್ಗ ಫಾಲೋ ಮಾಡ್ತಾರೆ ಅನ್ನೋದೇ ದೆಹಲಿಗೆ ಹೋಗಿ ಬಂದಮೇಲೆ ಗೊತ್ತಾಗುತ್ತೆ. ದೀಪಾ ಈ ಬಗ್ಗೆ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪಾ, ಸಂಕ್ರಾಂತಿ ನಂತರ ಪುನಾರಚನೆನಾ ಅಥವಾ ಖಾಲಿ ಹುದ್ದೆಗೆ ತುಂಬಿಸ್ಕೊಳ್ಳೋದಾ ಅಥವಾ ಬಜೆಟ್ವರೆಗೂ ಏನು ಚೇಂಜಸ್ ಇಲ್ವಾ, ಕ್ರಾಂತಿ ನಿರೀಕ್ಷೆ ಮಾಡಬಹುದಾ ರಾಜ್ಯ ಕಾಂಗ್ರೆಸ್ನಲ್ಲಿ? ದೀಪಾ ಪ್ರಣತ್, ಇಲ್ಲಿವರೆಗೆ ಜೇನುಗೂಡಿಗೆ ಕಲ್ಲೊಡೆಯೋದು ಬೇಡ ಅನ್ನುವಂತಹ ನಿಟ್ಟಿನಲ್ಲಿ ಸಿಎಂ ಒಂದಿಷ್ಟು ನಿರ್ಧಾರ ಮಾಡಿದಂತಿತ್ತು. ಹಾಗಾಗಿಯೇ ಎಲ್ಲೋ ಒಂದು ಕಡೆ ಇಲ್ಲಿಯವರೆಗೂ ಕೂಡ ಪುನರ್ರಚನೆ ಅಥವಾ ವಿಸ್ತರಣೆ ಅನ್ನುವಂತಹದ್ದು ಚರ್ಚೆ ಇರಲಿಲ್ಲ. ಆದರೆ ಸಂಕ್ರಾಂತಿ ಬಳಿಕ ರಾಜ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅಥವಾ ವಿಸ್ತರಣೆ ಆಗುತ್ತೆ ಅನ್ನುವಂತಹ ಚರ್ಚೆ ಏನಿದೆ, ಅದರ ಬೆನ್ನಲ್ಲೇ ಇದೀಗ ಸಿಎಂ ದೆಹಲಿಗೆ ತೆರಳ್ತಾ ಇರುವಂತಹದ್ದು. ಅಂದರೆ ಸಂಕ್ರಾಂತಿ ಬಳಿಕ ಅವರು ದೆಹಲಿಗೆ ಹೋಗಿ ವರಿಷ್ಠರನ್ನ ಭೇಟಿ ಮಾಡಿ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಒಂದಿಷ್ಟು ಬೆಳವಣಿಗೆಗಳ ಜೊತೆಗೆ ಸಚಿವ ಸಂಪುಟಕ್ಕೆ ಸೇರ್ಪಡೆ ಅಥವಾ ಕೈ ಬಿಡುವಂತಹ ವಿಚಾರವನ್ನ ಅವರ ಮುಂದೆ ಇಡ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಅಂದ್ರೆ ವರಿಷ್ಠರು ಹೇಳಿದಂತಹ, ಈಗ ಆಲ್ರೆಡಿ ಆ ಚೆಂಡನ್ನ ಹೈಕಮಾಂಡ್ ಅಂಗಳಕ್ಕೆ ಸಿಎಂ ತಲುಪಿಸಿರುವಂತಹದ್ದು. ಹಾಗಾಗಿ ವರಿಷ್ಠರು ಯಾವ ರೀತಿಯಾದಂತಹ ನಿರ್ದೇಶನವನ್ನ ಕೊಡ್ತಾರೆ ಅದರ ರೀತಿ ನಾನು ನಡ್ಕೊಳ್ತೇನೆ ಅನ್ನುವಂತಹ ಮಾತನ್ನ ಪರೋಕ್ಷವಾಗಿ ಕೂಡ ಅವರು ಹೇಳಿದ್ರು. ಅದರಂತೆ ಸಂಕ್ರಾಂತಿ ಬಳಿಕ ಅವರು ದೆಹಲಿಗೆ ತೆರಳ್ತಾರೆ ಅನ್ನುವಂತಹದ್ದು. ಆದ್ರೆ ಇಲ್ಲಿರುವಂತಹ ಸಮಸ್ಯೆಗಳು ಅಂದ್ರೆ ಈಗ ಇರುವಂತಹ ಸ್ಥಾನಗಳನ್ನ ಅಷ್ಟೇ ತುಂಬಿಸ್ಕೊಳ್ಬೇಕಾ ಅನ್ನುವಂತಹದ್ದು. ಯಾಕಂದ್ರೆ ನಾಗೇಂದ್ರ ಅವರ ಒಂದು ರಾಜೀನಾಮೆಯಿಂದ ತೆರವಾಗಿದ್ದಂತಹ ಸ್ಥಾನಕ್ಕೆ ತಾವೇ ಅವರನ್ನೇ ಸೇರಿಸ್ಕೊಳ್ಬೇಕಾ ಅನ್ನುವಂತಹದ್ದು, ಬಹುತೇಕವಾಗಿ ಅವರೇ ಸೇರ್ಪಡೆ ಆಗ್ತಾರೆ ಅನ್ನುವಂತಹದ್ದು ಕೂಡ ಇದೆ. ಆದರೆ ಅದನ್ನು ಹೊರತುಪಡಿಸಿದಂತೆ 4-5 ಜನರನ್ನ ಅಂದ್ರೆ ಅವರವರ ಡಿಪಾರ್ಟ್ಮೆಂಟ್ ಅಲ್ಲಿ ಅಂದ್ರೆ ವಿಭಾಗಗಳಲ್ಲಿ ಅವರು ಸರಿಯಾಗಿ ಕೆಲಸ ಮಾಡಿಲ್ಲ ಇಲಾಖಾವಾರು ಅನ್ನುವಂತಹ ನಿಟ್ಟಿನಲ್ಲಿ 4-5 ಜನರನ್ನ ಕೈ ಬಿಡಬೇಕು ಅನ್ನುವಂತಹದ್ದು ಕೂಡ ರಾಜಕೀಯ ಪಡಿಸಾಲೆಯಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತು. ಆ ರೀತಿಯಾದಂತಹ ಚರ್ಚೆ ಕೂಡ ಇದೆ. ಹಾಗಾಗಿ ಆ 4 ಜನ ಅಥವಾ 4-5 ಜನರನ್ನ ತೆಗೆದುಹಾಕಿದ್ರೆ ಯಾರನ್ನ ಸೇರ್ಪಡೆ ಮಾಡ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಸದ್ಯಕ್ಕೆ ಚರ್ಚೆ ಆಗ್ತಾ ಇರುವಂತಹದ್ದು. ಇದರ ಜೊತೆಗೆ ದೊಡ್ಡ ಮಟ್ಟಿನ ಲಾಬಿ ಕೂಡ ನಡೀತಾ ಇದೆ. ಅಂದ್ರೆ ತಮ್ಮನ್ನ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಬೇಕು, ಹಿರಿಯರಿದ್ದೇವೆ ನಾವು ಅನ್ನುವಂತಹ ಅನೇಕ ಹಿರಿಯ ಶಾಸಕರುಗಳು ಒತ್ತಡವನ್ನು ಕೂಡ ಹಾಕ್ತಿದ್ದಾರೆ. ಅದೆಲ್ಲವನ್ನೂ ಕೂಡ ಹೈಕಮಾಂಡ್ನ ಮುಂದೆ ಇಟ್ಟು ಮುಂದಿನ ನಿರ್ಧಾರವನ್ನ ತೆಗೆದುಕೊಂಡು ರಾಜ್ಯಕ್ಕೆ ಬರ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಅಂದ್ರೆ ಕಾದ್ ನೋಡ್ಬೇಕಾಗತ್ತೆ ಯಾರನ್ನ ಸೇರ್ಪಡೆ ಮಾಡ್ಕೊಳ್ಳೋದಿಕ್ಕೆ ಹೈಕಮಾಂಡ್ ಒಪ್ಪುತ್ತೆ ಅಥವಾ ನಾಗೇಂದ್ರ ಅವರ ಸ್ಥಾನ ಒಂದನ್ನೇ ತುಂಬಿಸ್ಕೊಳ್ಳುತ್ತಾ ಅನ್ನುವಂತಹದ್ದು ಕೂಡ ಎಲ್ಲವೂ ಕೂಡ ಹೈಕಮಾಂಡ್ ಲೆವೆಲ್ ಅಲ್ಲಿ ನಿಂತಿರುವಂತಹ ಮಾತು. ಪ್ರಣತ್, ಥ್ಯಾಂಕ್ ಯು ದೀಪಾ ಮಾಹಿತಿಗೆ.